ಶ್ರೀ ಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಇವತ್ತು ಶೃಂಗೇರಿ ಶಾರದಾ ಪೀಠದ 33ನೆಯ ಜಗದ್ಗುರುಗಳಾದ ಶ್ರೀ 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 ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳು ಇವರ ಕುರಿತು ಕೆಲವು ವಿಷಯಗಳನ್ನು ಹೇಳ್ತೀನಿ. ಪ್ರಾರ್ಥನೆಯಿಂದ ಶುರು ಮಾಡೋಣ. ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹ ಭಾರತ್ಯಭಿಧಾನ್ ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಇದು ಅವರ ಪ್ರಾರ್ಥನೆ. ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಗುರುಗಳಾದ ನೀವು ವಿದ್ಯೆಯ ನಿಧಿ, ಮಂತ್ರಗಳ ನಿಧಿ, ಸದಾ ಆತ್ಮಧ್ಯಾನದಲ್ಲಿ ನಿರತರಾಗಿರುವವರು, ಮಾನವ ರೂಪದಲ್ಲಿರುವ ಶಿವ ನೀವು, ಈಶ್ವರ ನೀವು, ಅಂತಹ ಯತಿಗಳಾದ ನಿಮಗೆ ನಮಸ್ಕಾರ ಅಂತ ಇದರರ್ಥ. ಇವರು ಮಹಾನ್ ತಪಸ್ವಿಗಳು, ಪವಾಡ ಪುರುಷರು, ಯೋಗಿಗಳು, ಅತೀಂದ್ರಿಯ ಶಕ್ತಿ ಉಳ್ಳಂಥವರು. ಇವರು ಹುಟ್ಟಿದ್ದು 1858ರಲ್ಲಿ. ಇವರ ತಂದೆ ತಾಯಿ ಇಟ್ಟಂಥ ಹೆಸರು ಶಿವಸ್ವಾಮಿ ಅಂತ. ಇವರು ವೃದ್ಧ ನರಸಿಂಹ ಭಾರತಿ ಮಹಾಸ್ವಾಮಿಗಳ ಉತ್ತರಾಧಿಕಾರಿ. ವೃದ್ಧ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಅವರ ನಂತರ ಉತ್ತರಾಧಿಕಾರಿಯನ್ನಾಗಿ ಯಾರು ಮಾಡಬೇಕು ಅಂತ ಶಾರದೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಇವರು ಅಂದರೆ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿಗಳು ಭೇಟಿಯಾಗಿರೋದು. ಅಂದರೆ ಆವಾಗ ಇವರ ಹೆಸರು ಶಿವಸ್ವಾಮಿ ಅಂತ. ಶಿವಸ್ವಾಮಿ ಚಿಕ್ಕ ಬಾಲಕ. ಆಗ ಅವರು ಶೃಂಗೇರಿಗೆ ಹೋದಾಗ ವೃದ್ಧ ನರಸಿಂಹ ಭಾರತಿಗಳು ಇವರನ್ನು ನೋಡಿ ಈ ಬಾಲಕನಲ್ಲಿ ಅಗಾಧ ಬುದ್ಧಿಶಕ್ತಿ ಇದೆ ಅಂತ ಗ್ರಹಿಸಿ ಅವರನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿರೋದು. ಈ ಬಾಲಕ ಶಿವಸ್ವಾಮಿ ಒಂದು ಶ್ಲೋಕ ಹೇಳಿದ್ರಂತೆ. ಅದರ ಅರ್ಥ ಮಾನವ ರೂಪದಲ್ಲಿರುವ ಗುರುವೇ ದೇವರು ಅಂತ ಆಗಿತ್ತಂತೆ. ಇದನ್ನು ಕೇಳಿ ವೃದ್ಧ ನರಸಿಂಹ ಭಾರತಿ ಮಹಾಸ್ವಾಮಿಗಳಿಗೆ ತುಂಬ ಸಂತೋಷ ಆಯಿತಂತೆ. ನನ್ನ ಆಗೋಕ್ಕೆ ಈ ಬಾಲಕನೇ ಒಂದು ಸರಿಯಾಗಿರುವಂತಹ ವ್ಯಕ್ತಿ ಅಂತಂದ್ಬಿಟ್ಟು ಅವರ ನಿರ್ಧಾರ ಮಾಡಿ ಅವ್ರನ್ನ ಉತ್ತರಾಧಿಕಾರಿಯಾಗಿ ಮಾಡಿರೋದು. ನಿದ್ದೆಯಲ್ಲಿ ಕೂಡ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿಗಳು ಸರ್ವೋಹಂ ಸರ್ವೋಹಂ ಅಂತ ಜಪ ಮಾಡ್ತಾ ಇದ್ರಂತೆ. ಅಂದರೆ ಎಲ್ಲ ನಾನೇ ಅಂತ. ಇದನ್ನು ವೃದ್ಧ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಗಮನಿಸಿದ್ದಾರೆ. ನಂತರ ವೃದ್ಧ ನರಸಿಂಹ ಭಾರತಿ ಮಹಾಸ್ವಾಮಿಗಳ ದೇಹತ್ಯಾಗ 1879ರಲ್ಲಾಗಿದೆ. ಅದಾದ ಮೇಲೆ ಎಲ್ಲ ಜವಾಬ್ದಾರಿಯನ್ನು ಇವರೇ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಇವರು ನಿತ್ಯ ವೇದ ಶಾಸ್ತ್ರ ಇದನ್ನು ಕುರಿತು ಅಧ್ಯಯನಗಳು ಮತ್ತು ಪವಿತ್ರ ಗ್ರಂಥಗಳ ಪಾರಾಯಣ ಮಾಡೋದು, ವೇದಾಂತದ ಕುರಿತು ತಮ್ಮ ಬೆಳಗ್ಗೆ ಬಂದವರಿಗೆಲ್ಲ ಮಾರ್ಗದರ್ಶನ ನೀಡೋದು, ಮತ್ತು ಸದಾ ಇವರು ನರಸಿಂಹನ ಧ್ಯಾನದಲ್ಲೇ ಇರ್ತಾ ಇದ್ರಂತೆ. ಇವರ ಕಾಲದಲ್ಲಿ ಶಂಕರರ ದೇವಸ್ಥಾನಕ್ಕೆ ಚಿನ್ನದ ಗೋಪುರಗಳನ್ನು ಮಾಡಿಸ್ಕೊಟ್ರಂತೆ, ನಿರ್ಮಾಣ ಮಾಡಿಸಿದ್ರಂತೆ. ಇವರು ಶಂಕರರ ಮತ್ತು ಶಾರದೆಯ ಉತ್ಸವಗಳನ್ನು ವಿಜೃಂಭಣೆಯಿಂದ ನಡೆಸೋಕ್ಕೆ ಪ್ರೋತ್ಸಾಹನ ಕೊಟ್ರಂತೆ. ಇವರು ಶೃಂಗೇರಿನಲ್ಲಿ ಸದ್ವಿದ್ಯಾ ಸಂಜೀವಿನಿ ಅಂತ ಒಂದು ಪಾಠಶಾಲೆನ ಮಾಡಿದ್ದಾರೆ. ಮತ್ತು ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆ ಕೂಡ ವೇದ ಶಾಸ್ತ್ರ ಇದೆಲ್ಲ ಕಲಿಯೋರಿಗೆ ಪಾಠಶಾಲೆಗಳನ್ನು ಆರಂಭ ಮಾಡಿದ್ದಾರೆ. ಭಾರತಾದ್ಯಂತ ವಿಜಯ ಯಾತ್ರೆಗಳನ್ನು ಮಾಡಿದ್ದಾರೆ. ಮತ್ತು ಇವರು ತುಂಬ ಪ್ರಸಿದ್ಧಿ ಹೊಂದಿದಂತಹ ಮಹಾನ್ ಪುರುಷರು. ಇವರು ಶಂಕರರ ಅವತಾರ ಅಂತಲೇ ಪ್ರಸಿದ್ಧಿಯಾಗಿದ್ದಾರೆ. ಶಂಕರರ ಪುನರ್ಜನ್ಮ ಅಂತಲೇ ಇವ್ರನ್ನ ಕರೆಯೋದು. 33ನೆಯ ಶೃಂಗೇರಿ ಪೀಠದ ಗುರುಗಳನ್ನು ಶಂಕರರ ಪುನರ್ಜನ್ಮ ಅಂತಲೇ ಪ್ರಸಿದ್ಧಿಯಾಗಿದೆ. ಮತ್ತು ಇವರು ಕೇರಳದ ಕಾಲಡಿಯಲ್ಲಿ ಶಂಕರರ ಊರನ್ನು ಪುನರುತ್ಥಾನಗೊಳಿಸಿದವರು ಇವರು. ಇಲ್ಲಿ ಇವರು ಶಂಕರ ಮತ್ತು ಶಾರದೆಯ ದೇವಸ್ಥಾನಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇವರು ತಮಿಳುನಾಡಲ್ಲಿ ವಿಜಯಯಾತ್ರೆ ಮಾಡುವಾಗ ಒಂದು ಸ್ಥಳದಲ್ಲಿ ಪಲ್ಲಕ್ಕಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಅದು ಮುಂದೆ ಹೋಗದೆ ಅಲ್ಲೇ ನಿಲ್ತಂತೆ. ಆಗ ಆ ಜಾಗ ಅತೀತ ಶಕ್ತಿ ಇರೋವಂಥದ್ದು ಅಂತ ತಿಳಿದು ನೋಡಿದಾಗ ಅದು ಸದಾಶಿವ ಬ್ರಹ್ಮೇಂದ್ರರ ಸಮಾಧಿಯಾಗಿತ್ತಂತೆ. ಅದೇ ನೆರೂರು. ಅಲ್ಲಿ ಇವರು 3 ದಿನ ಇದ್ದು ಜಪತಪಾದಿಗಳನ್ನೆಲ್ಲ ಮಾಡಿ ಮುಂದಿನ ಸ್ಥಳಕ್ಕೆ ವಿಜಯಯಾತ್ರೆ ಮಾಡೋಕ್ಕೆ ಹೊರಟ್ರಂತೆ. ನಾನು ಇನ್ನೊಂದು ಸಲ ಇದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಸದಾಶಿವ ಬ್ರಹ್ಮೇಂದ್ರರ ಬಗ್ಗೆ. ಆವಾಗ ಅವ್ರ ಬಗ್ಗೆನೂ ನಾವು ತಿಳಿಯೋಣ. ಮತ್ತು ಈ ಇಬ್ಬರು ಮಹಾನ್ ಪವಾಡ ಪುರುಷರು ಸದಾಶಿವ ಬ್ರಹ್ಮೇಂದ್ರರು ಮತ್ತು ಶ್ರೀ 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 ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿಗಳು ಅಲ್ಲಿ ಸಂಭಾಷಣೆ ಮಾಡ್ತಾ ಇದ್ದಂತಹ ಕೆಲವರು ಶಿಷ್ಯರು ಗಮನಿಸಿರೋದು ಕೂಡ ಇದೆ ಪ್ರತೀತಿ. ಹೀಗೆ ಇವರ ಪವಾಡಗಳು
ಅನೇಕ ಇದೆ. ಅದರಲ್ಲಿ ನಾನು ಕೆಲವು ಮಾತ್ರನೇ ತೊಗೊಂಡು ನಿಮ್ಗೆ ಹೇಳ್ತಿರೋದು. ಇವರು ಮನುಷ್ಯನನ್ನು ನೋಡಿದ ತಕ್ಷಣವೇ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ಗ್ರಹಿಸ್ತಾ ಇದ್ರಂತೆ. ಇವರನ್ನು ನೋಡೋದೇ ಒಂದು ಸೌಭಾಗ್ಯ ಆಗಿತ್ತಂತೆ. ಇವರ ಕಾಲದಲ್ಲಿ ಇದ್ದವರು ಎಷ್ಟು ಪುಣ್ಯ ಮಾಡಿದ್ದಾರೆ ಅಲ್ವಾ. ಇವರ ಅಸ್ತಿತ್ವನೇ ಒಂದು ಶಿಕ್ಷಣ ಆಗಿತ್ತಂತೆ. ಮತ್ತು ಇವರು ಎಲ್ಲ ದೇವಸ್ಥಾನಗಳಲ್ಲಿ ವೈದಿಕ ಶೈಲಿಯಲ್ಲೇ ಪೂಜೆ ಆಗಬೇಕು ಅಂತ ಕೂಡ ವ್ಯವಸ್ಥೆ ಮಾಡಿದವರು ಇವರೇ. ಇವರು ನರಸಿಂಹವನ ಶೃಂಗೇರಿ ಅದರ ಹೆಸರು ಬಂದಿರೋದು ಇವರಿಂದಾನೇ. ಇವರಲ್ಲೇ ವಾಸ್ತವ್ಯ ಇರ್ತಾಯಿದ್ರಂತೆ. ಆಗಿನಿಂದ ಈಗಿನ ಗುರುಗಳವರೆಗೂ ಎಲ್ಲರೂ ನರಸಿಂಹವನದಲ್ಲೇ ವಾಸ್ತವ್ಯ ಇರೋದು ಕೂಡ. ನರಸಿಂಹವನ ಅಂತ ಹೆಸರು ಬಂದಿರೋಗಳ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳಿಂದಲೇ. ಇವರು 1912ರಲ್ಲಿ ದೇಹತ್ಯಾಗ ಮಾಡಿರೋದು. ಇವರ ಸ್ಮರಣೆ ಶ್ರೀ 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 ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿ ಅಂತ ಸ್ಮರಣೆ ಮಾಡಿದ್ರೇ ಸಕಲ ಶ್ರೇಯಸ್ಸು ಮತ್ತು ಕಲ್ಯಾಣ, ಸಕಲ ಸುಖ, ವೈಭೋಗ ಎಲ್ಲ ಲಭಿಸುತ್ತೆ. ಇವರು ಅಂತಹ ಮಹಾನ್ ಪವಾಡ ಪುರುಷರು. ನಾವೆಲ್ಲರೂ ಇವರ ಕೃಪೆಗೆ ಪಾತ್ರರಾಗೋಣ. ಶೃಂಗೇರಿಗೆ ಹೋದಾಗ ಇವರ ಸಮಾಧಿ ಅಂದರೆ ಅಧಿಷ್ಠಾನ ಇದೆ. ನೀವು ಅದರ ದರ್ಶನ ಮಾಡಿ ಅವರ ಕೃಪೆಗೆ ಪಾತ್ರರಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ.